ದ್ವಿತೀಯ ಪಿಯುಸಿ ಇತಿಹಾಸದ 5 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿ. ಮೊದಲನೆಯ ಲಕ್ಷಣ, ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ಭಾರತೀಯ ಇತಿಹಾಸವು ವಿಶ್ವದ ಆರಂಭಿಕ ಇತಿಹಾಸಗಳಲ್ಲಿ ಒಂದಾಗಿದೆ. ಇದು ಚೀನಾದ ಹಾಗೆ ಸುಮಾರು 4000 ವರ್ಷಗಳ ನಿರಂತರ ಇತಿಹಾಸ, ನಾಗರಿಕತೆ ಮತ್ತು ಸಂಸ್ಕೃತಿಯನ್ನು ಹೊಂದಿದೆ. ಎರಡನೆಯ ಲಕ್ಷಣ, ಸ್ತರಬದ್ಧ ವಿಕಾಸ. ಇದರ ವಿವರಣೆ, ಭಾರತದ ನಾಗರಿಕತೆಯು ವಿವಿಧ ಹಂತ ಮತ್ತು ಸ್ತರಗಳಲ್ಲಿ ಅವಶ್ಯಕ ಮಾರ್ಪಾಡುಗಳೊಂದಿಗೆ ಅಭಿವೃದ್ಧಿ ಹೊಂದಿದೆ. ಎರಡನೆಯ ಪಾಯಿಂಟ್, ಸಿಂಧೂ ನಾಗರಿಕತೆಯಿಂದ ವೈದಿಕ ನಾಗರಿಕತೆಗೆ, ವೇದ ಸಂಸ್ಕೃತಿಯಿಂದ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಪ್ರಭಾವದವರೆಗಿನ ಘಟನಾವಳಿಗಳು ಜೋಡಿಸುವ ಕೊಂಡಿಗಳಾಗಿದ್ದು ಕಾಣುತ್ತವೆ. ಮೂರನೆಯ ಲಕ್ಷಣ, ವಿದೇಶಿಯ ದಾಳಿಗಳು. ಗ್ರೀಕರು, ಪರ್ಷಿಯನ್ನರು, ಹೂಣರು, ಶಕರು, ಅರಬ್ಬರು, ಟರ್ಕರು, ಕುಶಾಣರು ಮುಂತಾದವರು ಭಾರತದ ಮೇಲೆ ದಾಳಿ ಮಾಡುವುದರೊಂದಿಗೆ ಈ ಆಕ್ರಮಣಕಾರರು ಭಾರತೀಯ ಸಂಸ್ಕೃತಿಗೆ ಅಪಾರ ಕೊಡುಗೆ ನೀಡಿದ್ದಾರೆ. ನಾಲ್ಕನೆಯ ಲಕ್ಷಣ, ಪ್ರಬಲ ಮತ್ತು ಸಹಿಷ್ಣುತಾಭಾವ. ಹಿಂದೂ ಧರ್ಮ. ಭಾರತವು ಹಿಂದೂ, ಜೈನ್, ಬೌದ್ಧ, ಸಿಖ್, ಮುಸ್ಲಿಂ, ಪಾರ್ಸಿ ಹಾಗೂ ವಿವಿಧ ಬುಡಕಟ್ಟು ಧರ್ಮದ ಮತ್ತು ಆಚರಣೆಗಳ ತವರೂರಾಗಿದೆ. ಭಾರತೀಯ ವಸುಧೈವ ಕುಟುಂಬಕಂ ಹಾಗೂ ಸರ್ವೇ ಜನ ಸುಖಿನೋ ಭವಂತು ಎಂಬ ತತ್ವದಲ್ಲಿ ನಂಬಿಕೆ ಹೊಂದಿದ್ದಾರೆ. ಐದನೆಯ ಲಕ್ಷಣ, ಜಗತ್ತಿಗೆ ಕೊಡುಗೆಗಳು. ಭಾರತೀಯರು ಜಗತ್ತಿನ ಇತಿಹಾಸ, ಸಾಹಿತ್ಯ, ತತ್ವಜ್ಞಾನ, ಸಂಗೀತ, ನೃತ್ಯ, ವಾಸ್ತುಶಿಲ್ಪ, ಮೂರ್ತಿಕಲೆ, ವಿಜ್ಞಾನ, ಯೋಗ, ವೈದ್ಯಕೀಯ, ಗಣಿತ, ಖಗೋಳಶಾಸ್ತ್ರ ಇತ್ಯಾದಿ ಕ್ಷೇತ್ರಗಳಲ್ಲಿ ಗಮನಾರ್ಹ ಕೊಡುಗೆ ನೀಡಿದ್ದಾರೆ. ಇದಿಷ್ಟು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳ ವಿವರಣೆಯಾಗಿರುತ್ತದೆ. ಥ್ಯಾಂಕ್ ಯು ಗಾಯ್ಸ್.